ಕಾಂಗ್ರೆಸ್ ಪಕ್ಷದ ನಾಯಕರು ಕೇಸರಿ ಪೇಟ ತೊಟ್ಟಿದ್ದರಿಂದ ಬಿಜೆಪಿಗೆ ನಡುಕ ಶುರುವಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮಾಧ್ಯಮ ವಕ್ತಾರ ದೀಪಕ್ ತೊಡ್ಡೂರ್ ಬಿಜೆಪಿ ವಿರುದ್ಧ ಗುಡುಗಿದರು. ಶಿರಸಿಯ ಡಿಸಿಸಿ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ನಾಯಕರು ಕೇಸರಿ ಪೇಟ ತೊಟ್ಟಿದ್ದರಿಂದ ಈಗ ಬಿಜೆಪಿಗೆ ನಡುಕ ಶುರುವಾಗಿದೆ. ಬಿಜೆಪಿಗರು ಕೇಸರಿ ಪೇಟ ಧರಿಸುವ ವಿಚಾರ ಬಿಟ್ಟು ತಾವೇನು ಅಭಿವೃದ್ಧಿ ಮಾಡಿದ್ದೀರಿ ಎನ್ನುವುದನ್ನು ಜನರ ಮುಂದಿಡಬೇಕು. ನೀವು ಕೇವಲ ಮೋದಿಯವರ ಹೆಸರು ಹೇಳಿದರೆ ದೇಶದ ಅಭಿವೃದ್ಧಿ ಅಸಾಧ್ಯ ಎಂದು ಹೇಳಿದರು. ನಮ್ಮ ಹಿರಿಯ ಮುಖಂಡರುಗಳು ಕೇಸರಿ ಪೇಟ ಹಾಕುವುದರಿಂದ ನೀವು ಯಾಕೆ ಹೆದರ್ತಾ ಇದ್ದೀರಿ, ನೀವು ಯಾಕೆ ಹೆದರ್ತಾ ಇದ್ದೀರಿ ಹೇಳುವಂಥದ್ದನ್ನ ನೀವು ಹೇಳಬೇಕಾಗುತ್ತೆ. ನಾವು ಹೌದು, ಇವತ್ತು ಚುನಾವಣೆಯ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ನಾವು ಕೇಸರಿ ಪೇಟವನ್ನು ಹಾಕಿದ್ದೇವೆ. ದಯವಿಟ್ಟು ತಾವು ಈ ಉಡುಗು ತೊಡುಗೆ ಬಗ್ಗೆ ವಿಚಾರವನ್ನು ಮಾಡದೆ ನಿಮ್ಮ ಪಕ್ಷದ ನೀವು ಆಡಳಿತ ನಡೆಸಿದಂಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ವಿಚಾರವಾಗಿ ಹೆಚ್ಚು ಗಮನವನ್ನು ಹರಿಸಬೇಕು ಅನ್ನುವಂಥದ್ದು ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸ್ವಾತಂತ್ರ್ಯ ಸಿಕ್ಕ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಜನಪರವಾದಂತಹ ಕಾರ್ಯಕ್ರಮಗಳನ್ನು ದೇಶಕ್ಕೆ ನೀಡಿರ್ತಕ್ಕಂಥದ್ದು. ಹಿಂದೆ ಇಂದಿರಾ ಗಾಂಧಿಯವರು ಇರ್ಬೋದು, ನಾನು ವಿಶೇಷವಾಗಿ ಯಾವತ್ತು ವಿಚಾರವನ್ನು ಹೇಳಲಿಕ್ಕೆ ಹೋಗೋಲ್ಲ. ನಾವುಗಳು ಯಾವತ್ತು ಅಧಿಕಾರಕ್ಕೆ ಬಂದ್ವಿ ಅವತ್ತು ನಾವು ಗ್ಯಾರಂಟಿ ಜೊತೆಯಲ್ಲಿ ವಾರಂಟಿ, ಕೇವಲ ಆಶ್ವಾಸನೆ ಅಲ್ಲ, ನಮ್ಮ ಜನಪರವಾದಂತಹ ಕಾರ್ಯಕ್ರಮ ಇರುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ನಾವು ಯಾವತ್ತು ಅಧಿಕಾರಕ್ಕೆ ಬಂದ್ವಿ ಅವತ್ತೇ ಗ್ಯಾರಂಟಿ ಹಾಗೂ ವಾರಂಟಿ ಕೊಟ್ಟಿದ್ದೇವೆ. ಕೇವಲ ಆಶ್ವಾಸನೆ ನೀಡಿಲ್ಲ, ಅದನ್ನ ಕಾರ್ಯರೂಪಕ್ಕೆ ತಂದಿದ್ದೇವೆ. ನಾವು ತಂದಂತಹ ಹಲವಾರು ಕಾಯ್ದೆಗಳನ್ನು ಬಿಜೆಪಿ ತನ್ನ ಲಾಭಕ್ಕೆ ಇಂದಿಗೂ ಬಳಸಿಕೊಳ್ತಾ ಇದೆ. ಉದಾಹರಣೆಗೆ ಆಧಾರ್. ಇದರ ಬಗ್ಗೆ ಮೊದಲು ಬಿಜೆಪಿಯವರಿಂದಲೇ ವಿರೋಧವಿತ್ತು, ನಂತರ ಅದನ್ನೇ ಅವರು ಒಪ್ಪಿಕೊಂಡರು. ಇಂದು ಆಧಾರ್ ತನ್ನದೇ ಆದ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ದೇಶದಾದ್ಯಂತ ಬಳಸಲಾಗುತ್ತಿದೆ. ಪ್ರತಿ ಕ್ಷೇತ್ರಕ್ಕೆ ಪ್ರತಿ ಯೋಜನೆಯ ಫಲಾನುಭವಿ ಆಗೋದಕ್ಕೆ ಆಧಾರ್ ಬೇಕೇ ಬೇಕು ಎಂದರು. ಇವತ್ತು ಕಳೆದ ಹಿಂದೆ ನಾವು UPA ಸರ್ಕಾರ ಇದ್ದಾಗ ಅನೇಕ ನಾವು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಇವತ್ತು ಮಾಹಿತಿ ಹಕ್ಕು ಕಾಯ್ದೆ ಇರ್ಬೋದು, ಇವತ್ತು ಬಿಜೆಪಿ ಅದನ್ನು ಕೂಡ ಬಳಸ್ತಾ ಇದ್ದಾರೆ. ಇವತ್ತು ಆಧಾರ್ ಇರ್ಬೋದು, ಆಧಾರ್ ಪ್ರಾರಂಭ ಮಾಡಬೇಕಿದ್ರೆ ಅನೇಕ ತೊಡಕುಗಳನ್ನು ಬಿಜೆಪಿ ಒಡ್ಡಿದೆ. ಆದರೆ ಇವತ್ತು ಇಡೀ ದೇಶದಲ್ಲಿ ಎಲ್ಲ ಒಂದು ವಿಚಾರಕ್ಕೆ ಅದು ಬ್ಯಾಂಕ್ ಇರ್ಬೋದು ಮತ್ತು ಬೇರೆ ಬೇರೆ ಆದಂತಹ ಸ್ಕೀಮ್ಸ್ಗಳಿಗಿರ್ಬೋದು, ಇವತ್ತು ಆಧಾರ್ ಲಿಂಕನ್ನು ಸರ್ಕಾರ, ಕೇಂದ್ರ ಸರ್ಕಾರ ಜಾರಿ ತಂದಿರ್ತಕ್ಕಂಥ 72,000 ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ರೀತಿಯಾದಂಥ ಅನೇಕ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಕ್ಕಂಥದ್ದು. ಇಂತಹ ಸರ್ಕಾರವನ್ನು ಆ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮನಮೋಹನ್ ಸಿಂಗ್ ಅವರ ಹೆಗ್ಗಳಿಕೆ. ಇವತ್ತು ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮಾಡಬೇಕಾಗಿತ್ತು. ಆ ಒಂದು ವಿಚಾರದಲ್ಲಿ ಅವರು ಹಿನ್ನೆಲೆಗೆ ಬಿಟ್ಟಿದ್ದಾರೆ ಹೇಳುವಂಥದ್ದು ನಾವೆಲ್ಲರೂ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.